ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಕಾರ್ಟಿ ಎಕ್ಸಾಮ್ ಎಲ್ಲ ಕೂಡ ಬರ್ತಿದ್ದೀರಾ, ಕೀ ಆನ್ಸರ್ಸ್ ಕೂಡ ನೋಡಿರ್ತೀರಾ, ನಿಮಗೊಂದು ಐಡಿಯಾ ಬರುತ್ತೆ ನೀವು ಪಾಸ್ ಆಗ್ತೀರಾ ಫೇಲ್ ಆಗ್ತೀರಾ ಅಂತ. ಇಲ್ಲಿ ನಿಮಗೆ ಇನ್ನೂ ಕೂಡ ಬೆಟರ್ ಚಾನ್ಸಸ್ ಕೂಡ ಇರುತ್ತವೆ. ನೀವು ಫೇಲ್ ಆಗ್ತೀರಾ ಅಥವಾ ಫೇಲ್ ಆಗೋ ಚಾನ್ಸಸ್ ಕೂಡ ಇದೆ ಅಂದರೆ ತಲೆ ಕೆಡಿಸ್ಕೋಬೇಡಿ. ನಿಮಗೊಂದು ಗೈಡೆನ್ಸ್ ಕೂಡ ಕೊಡ್ತೀನಿ, ಏನು ಮಾಡ್ಬೋದು ನೆಕ್ಸ್ಟ್, ನಿಮಗೆ ಏನೆಲ್ಲ ಆಪ್ಷನ್ಸ್ ಕೂಡ ಇದಾವೆ ಅಂತ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆಪ್ಷನ್ 1 ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಅನ್ಕೋತೀನಿ. ನೆಕ್ಸ್ಟ್ ಕಾರ್ಟಿ ಎಕ್ಸಾಮ್ಗಳಿಗೆ ಅಪ್ಲೈ ಮಾಡ್ಬೋದು. ನಿಮಗೆ ಗೊತ್ತಿರೋ ಹಾಗೆ ಕಾರ್ಟಿ ಕಂಡಕ್ಟ್ ಆಗ್ತಾ ಇರುತ್ತೆ ರೆಗ್ಯುಲರ್ಲಿ. ನೀವು ರೆಗ್ಯುಲರ್ಲಿ ಮತ್ತೆ ನಾವು ಮಾಡ್ತೀವಿ ಅಂತ ಹೇಳಿ ಶಿಕ್ಷಣ ಸಚಿವರು ಕೂಡ ಹೇಳಿದ್ರು. ನಿಮಗೆ ರೆಗ್ಯುಲರ್ ಕಂಡಕ್ಟ್ ಕೂಡ ಆಗುತ್ತೆ. ಇಲ್ಲಿ ನಿಮಗೆ ಯಾವುದೇ ರೀತಿ ಅಟೆಂಪ್ಟ್ಗೆ ಲಿಮಿಟ್ ಇರೋದಿಲ್ಲ, ಆಯ್ತಾ. ನೀವು ಎಷ್ಟು ಬಾರಿ ಬೇಕಾದ್ರೆ ನೀವು ಅಟೆಂಪ್ಟ್ ಕೂಡ ಮಾಡಬಹುದು, ಮತ್ತೆ ನೀವು ಸ್ಕೋರ್ ಇಂಪ್ರೂವ್ ಕೂಡ ಮಾಡಬಹುದು, ಆಯ್ತಾ. ಈ ಟೈಮಲ್ಲಿ ನೀವು ಏನು ಮಾಡಬೇಕಾಗುತ್ತೆ ಅಂದ್ರೆ, ನಮಗೆ ಟೈಮ್ ಇದೆ. ಇಲ್ಲಿ ಯಾವೆಲ್ಲ ವೀಕ್ ಸಬ್ಜೆಕ್ಟ್ಗಳು ಯಾವ್ದೆಲ್ಲ ನಿಮಗೆ ವೀಕ್ ಅನ್ಸುತ್ತೆ ಅಂಡ್ ನೀವು ಪರೀಕ್ಷೆ ಕೂಡ ಬರೆದಿರ್ತೀರಾ, ಯಾವ ಸಬ್ಜೆಕ್ಟ್ ಅಲ್ಲಿ ನಿಮಗೆ ಕಡಿಮೆ ಅಂಕ ಬಂದಿರುತ್ತೆ ಅದನ್ನ ನೀವು ಟ್ರೈ ಮಾಡಬಹುದು. ಬಿಕಾಸ್ ಬಂದ್ಬಿಟ್ಟು ನೀವು ಇನ್ನೂ ಕೂಡ ಸ್ಕೋರ್ ಮಾಡಬಹುದು. ನೀವು ಒಂದ್ಸಲ ಸೋತಿದ್ದೀರಾ, ಬಟ್ ನೀವು ಒಂದ್ಸಲ ಸೋತಿ ನೀವು ಫೇಲ್ ಆದ್ರೂ ಕೂಡ ನೀವು ನೆಕ್ಸ್ಟ್ ಇನ್ನೂ ಹೆಚ್ಚು ಅಂಕ ಗಳಿಸಬಹುದು. ಆ ನಿಟ್ಟಿನಲ್ಲಿ ಈ ಟೈಮಲ್ಲಿ ನೀವು ಜಾಸ್ತಿ ವೀಕ್ ಇರೋ ಸಬ್ಜೆಕ್ಟ್ಗಳನ್ನ ಕಾನ್ಸಂಟ್ರೇಟ್ ಕೂಡ ಮಾಡಿ. ಇದು ವೆರಿ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ನಂತರ ಬಂದ್ಬಿಟ್ಟು ಆಪ್ಷನ್ 2 CTT, ಆಯ್ತಾ. ಮೇನ್ ಥಿಂಗ್ CTT ಕೂಡ ಬಿಟ್ಟಿದ್ದಾರೆ. ಪ್ರಾಬಬಲಿ ಲಾಸ್ಟ್ ಡೇಟ್ ಇನ್ನೇನು ಎಂಡ್ ಆಗ್ತಾ ಇದೆ ಅನ್ಕೋತೀನಿ. ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಇದು ಬಂದ್ಬಿಟ್ಟು ಆಲ್ ಇಂಡಿಯಾ ಕೂಡ ವ್ಯಾಲಿಡ್ ಇರುತ್ತೆ. ನೀವು ಇದನ್ನ ಅಪ್ಲೈ ಕೂಡ ಮಾಡಬಹುದು. ಇಲ್ಲಿ ಕೇಂದ್ರೀಯ ವಿದ್ಯಾಲಯ, ನವೋದಯ, CBSE ಸ್ಕೂಲ್ಗಳಲ್ಲಿ ನೀವು ಬೇಕಾದ್ರೆ ಟೀಚರ್ ಕೂಡ ಆಗ್ಬಹುದು. ಲೈಕ್ ಅಲ್ಲಿ ಕೂಡ ಟೀಚ್ ಕೂಡ ಮಾಡಬಹುದು. ಇದು ಹೆಲ್ಪ್ಫುಲ್ ಆಗುತ್ತೆ. ಕರ್ನಾಟಕ ಸ್ಟೂಡೆಂಟ್ಸ್ ಕೂಡ ಅಪ್ಲೈ ಮಾಡಬಹುದು. ಎಲಿಜಿಬಿಲಿಟಿ ಕೂಡ ಇರುತ್ತೆ. CTT ಪ್ಲಸ್ ಕಾರ್ಟಿ ನಿಮಗೆ ಮೋರ್ ಚಾನ್ಸಸ್ ಕೂಡ ಇರುತ್ತೆ. ನಿಮಗೆ ಎರಡು ಕೂಡ ನೀವು ಎಲಿಜಿಬಲ್ ಆಗಿದ್ರೆ ನಿಮ್ಗೆ ಇನ್ನು ಕೂಡ ಡಬಲ್ ಸ್ಯಾಲರಿ, ನಿಮಗೆ ಡಬಲ್ ಸ್ಕಿಲ್, ನಿಮಗೆ ಡಬಲ್ ಲಾಟ್ರಿ ಅಂತ ಇಷ್ಟಪಡ್ತೀನಿ. ಮೋರ್ ಚಾನ್ಸಸ್ ಕೂಡ ಇರುತ್ತೆ. ನೀವು ಕೂಡ CTT ಕೂಡ ಬರೀಬಹುದು. ನೆಕ್ಸ್ಟ್ ಆಪ್ಷನ್ 3 ಬಂದ್ಬಿಟ್ಟು ನೀವು ಎಲಿಜಿಬಲ್ ಇದ್ರೆ BEd ನೀವು ಕಂಟಿನ್ಯೂ ಕೂಡ ಮಾಡಬಹುದು. ಇಲ್ಲಿ ಬಂದ್ಬಿಟ್ಟು ಕಾರ್ಟಿ ಪಾಸ್ ಆಗೋದು ಕಂಪಲ್ಸರಿ ಅಲ್ಲ ಫಾರ್ ಅಡ್ಮಿಷನ್ಗೋಸ್ಕರ. ನಿಮಗೆ ಆಫ್ಟರ್ ನಿಮಗೆ ಕಂಪ್ಲೀಟ್ ಆದ ನಂತರ ನೀವು ಬೇಕಾದ್ರೆ CTT ಕೂಡ ಟ್ರೈ ಮಾಡಬಹುದು. ಇನ್ ಕೇಸ್ ನೀವು ಮಾಡೋದಾದ್ರೆ ನೀವು ಕೂಡ ಟ್ರೈ ಮಾಡಿ. ನಂತರ ಬಂದ್ಬಿಟ್ಟು ಪ್ರೈವೇಟ್ ಸ್ಕೂಲ್ ಟೀಚಿಂಗ್, ಆಯ್ತಾ. ಬಂದ್ಬಿಟ್ಟು ಟೆಂಪ್ರವರಿ, ಲೈಕ್ ನಿಮಗೆ ಎಕ್ಸ್ಪೀರಿಯನ್ಸ್ ಕೂಡ ಕೇಳ್ತಾರೆ ಮೆನಿ ಪ್ರೈವೇಟ್ ಸ್ಕೂಲ್ಗಳು. ಬಟ್ ನಿಮಗೆ ಕಾರ್ಟಿ ಮ್ಯಾಂಡೇಟರಿ ಇಲ್ಲ. ಬಟ್ ನಿಮಗೆ ಎಕ್ಸ್ಪೀರಿಯನ್ಸ್ ಆದ್ರೆ ನಿಮಗೆ ಗೌರ್ಮೆಂಟ್ ಎಕ್ಸಾಮ್ಗಳಿಗೆ ನಿಮಗೆ ಲೇಟರ್ ಆಗಿ ಹೆಲ್ಪ್ಫುಲ್ ಆಗುತ್ತೆ. ಲೈಕ್ ನಿಮಗೆ ಈ ರೀತಿ ಏನಾದರೂ ಇದ್ರೆ ದಯವಿಟ್ಟು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳಿಗೆ ಟ್ರೈ ಮಾಡಿ. ಎಕ್ಸ್ಪೀರಿಯನ್ಸ್ ಕೂಡ ಆದಂಗೆ ಆಗುತ್ತೆ, ಸ್ಕಿಲ್ ಡೆವಲಪ್ಮೆಂಟ್ ಕೂಡ ಆದಂಗೆ ಆಗುತ್ತೆ, ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಮೇನ್ ಥಿಂಗ್ ಬಂದ್ಬಿಟ್ಟು ಆಪ್ಷನ್ 5 ಏನಂದ್ರೆ, ಲೈಕ್ ನಿಮಗೆ ವೀಕ್ ಏರಿಯಾ ಯಾವುದಿದೆ, ನಿಮಗೆ ವೀಕ್ ಏರಿಯಾ ಅನ್ಸುತ್ತೆ, ನಿಮಗೆ ಯಾವ ವಿಷಯದಲ್ಲಿ ವೀಕ್ ಅನ್ಸುತ್ತೆ ಅದನ್ನು ನೀವು ಚೆನ್ನಾಗಿ ಇಂಪ್ರೂವ್ ಕೂಡ ಮಾಡಿಕೊಂಡು ಸ್ಮಾರ್ಟ್ ಆಗಿ ನೀವು ಪ್ರಿಪೇರ್ ಆಗಿ. ಫಾರ್ ಎಕ್ಸಾಂಪಲ್ ಚೈಲ್ಡ್ ಡೆವಲಪ್ಮೆಂಟ್ ಮತ್ತು ಪಿಡಿಯಾಲಜಿ ಆಗಿರ್ಬೋದು, ಕನ್ನಡ ಇಂಗ್ಲಿಷ್ ಬೇಸಿಕ್ಸ್ ಆಗಿರ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳಾಗಿರ್ಬೋದು, ಕೆಲವೊಂದು ಮಾಕ್ ಟೆಸ್ಟ್ಗಳನ್ನು ಕೂಡ ಮಾಡ್ತಾರೆ. ಅದನ್ನು ನೀವು ಕನ್ಸಿಡರ್ ಕೂಡ ಮಾಡ್ಕೊಳ್ಳಿ. ಲೈಕ್ ನಿಮಗೆ ಕೂಡ ಸಹಾಯ ಆಗ್ಬೋದು, ನಿಮಗೆ ಕೂಡ ಹೆಲ್ಪ್ಫುಲ್ ಆಗ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ ರೂಲ್ಸ್ ಏನಂದ್ರೆ, ಒಂದು ಮಾರ್ಕ್ಸ್ ಫೇಲ್ ಆದ್ರೂ ಕೂಡ ನಿಮಗೆ ಯೂಸ್ಲೆಸ್ ಆಗೋದಿಲ್ಲ. ಎಲ್ಲಾ ಟೀಚರ್ಸ್ಗಳು ಕೂಡ ಕೆಲವೊಬ್ರು ಕೂಡ ಸೆಕೆಂಡ್ ಅಟೆಂಪ್ಟ್, ಥರ್ಡ್ ಅಟೆಂಪ್ಟ್ ಕೂಡ ಪಾಸ್ ಕೂಡ ಆಗಿದ್ದಾರೆ. ಯಾರು ಕೂಡ ಫಸ್ಟ್ ಅಟೆಂಪ್ಟ್ ಅಲ್ಲೇ ಎಲ್ಲ ಕೂಡ ಕ್ಲಿಯರ್ ಮಾಡ್ಕೊಂಡಿಲ್ಲ, ಆಯ್ತಾ. ನಿಮಗೆ ಎಲಿಜಿಬಿಲಿಟಿ ಎಕ್ಸಾಮ್ ಬಿಟ್ಟು ನಿಮಗೆ ಪೇಷನ್ಸ್ ಮುಖ್ಯ. ನಿಮಗೆ ಪೇಷನ್ಸ್ ಇದ್ರೆ ನೀವು ಖಂಡಿತ ನೀವು ಎಲಿಜಿಬಲ್ ಕೂಡ ಆಗ್ತೀರಾ. ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಇದು ನಿಮ್ಗೆ ಆಪ್ಷನ್ಸ್ ಇದಾವೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.